ಇವತ್ತಿನ ಕಲಾಪದ ನಡೆ, ರಾಜ್ಯಪಾಲರ ನಡೆ ನಿಮಗೆ ಸರಿ ಅನಿಸ್ತಾ? ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ನಿರ್ವಹಿಸಿದ್ದಾರೆ. ಇದು ಕೇವಲ ಅಧಿವೇಶನ ನಡೆದಾಗ, ಅಧಿವೇಶನಕ್ಕೆ ಬಂದಾಗ ನಡೆದಿರ್ತಕ್ಕಂಥ ಘಟನೆ ಅಲ್ಲ. ನಿನ್ನೆ ದಿನನೇ ಅವ್ರು ಏನು ಕ್ಯಾಬಿನೆಟ್ದೊಳಗಡೆ ರಚನೆ ಮಾಡಿರ್ತಕ್ಕಂಥ ಭಾಷಣವನ್ನು ಏನು ಸಿದ್ಧಪಡಿಸಿದ್ರೋ, ಆ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ನಿನ್ನೆ ಕೂಡ ಅವರು ರಾಜ್ಯಪಾಲರ ಕೈಗೆ ಸಿಕ್ಕಿದೆ. ರಾಜ್ಯಪಾಲರ ಕೈಗೆ ಸಿಕ್ಕಿದ ತಕ್ಷಣವೇ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಗೌರವಯುತವಾಗಿರ್ತಕ್ಕಂಥ ಒಂದು ಸ್ಥಾನದೊಳಗಡೆ ಇರ್ತಕ್ಕಂಥವನು, ಯಾರ ಕೈಗೊಂಬೆ ಆಗುವಂಥ ಅವಕಾಶಗಳು ನನಗಿಲ್ಲ. ರಾಜ್ಯ ಸರ್ಕಾರ ತನ್ನ ಭರವಸೆಗಳನ್ನು, ತಾನು ಮಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು, ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು, ಏನು ರಾಜ್ಯದ ಜನತೆಯ ಅಶೋತ್ತರಗಳಿದ್ದಾವೋ ಅಂಥ ಅಶೋತ್ತರಗಳನ್ನು ರಾಜ್ಯಕ್ಕೆ ತಿಳಿಸುವಂಥ ಕೆಲಸವನ್ನು ಮತ್ತು ರಾಜ್ಯಕ್ಕೆ ಏನು ಬೇಕಾಗಿದೆಯೋ ಅದಂಥದನ್ನು ಕೇಂದ್ರಕ್ಕೆ ತಿಳಿಸುವಂಥ ಕೆಲಸವನ್ನು ಏನಾದರೂ ಮಾಡಿದರೆ ಖಂಡಿತವಾಗಲೂ ಕೂಡ ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರ ರಾಜ್ಯಪಾಲರನ್ನು ಮಧ್ಯವರ್ತಿಯಾಗಿ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಛೂ ಬಿಡುವಂಥ ಕೆಲಸವನ್ನು ಏನು ಮಾಡಲಿಕ್ಕೆ ಇವತ್ತು ಏನು ಭಾಷಣವನ್ನು ತಯಾರು ಮಾಡಿದ್ರೋ ಅದನ್ನು ಅವರು ಸಂಪೂರ್ಣವಾಗಿ ತೆಗೆದು ಹಾಕಿರ್ತಕ್ಕಂಥದ್ದು. ಒಂದು ನಿಮಿಷ, ಈಗ ರಾಜ್ಯಪಾಲರನ್ನ ರಾಜ್ಯ ಸರ್ಕಾರ ಮಧ್ಯವರ್ತಿಯನ್ನಾಗಿ ಇಟ್ಕೊಂತು ಅಂತ ಹೇಳಿದ್ರಲ್ಲ, ಅದು ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ? ರಾಜ್ಯಪಾಲರನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳು, ಕೇಂದ್ರ ಸಚಿವರ ಸಲಹೆ ಮೇರೆಗೆ ರಾಜ್ಯಪಾಲರನ್ನ ನೇಮಕ ಮಾಡೋದು, ಆಯ್ತಾ? ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿದ್ದಾರೆ ಅಂತಂದಾಗ ರಾಜ್ಯ ಸರ್ಕಾರದ ಪರವಾಗಿ ಅವರು ನಿಂತ್ಕೊಳ್ಬೇಕು, ಸಂವಿಧಾನಾತ್ಮಕವಾಗಿ ಅವರ ಕರ್ತವ್ಯ. ಮತ್ತೆ ಯಾಕೆ ರಾಜ್ಯಪಾಲರ ಭಾಷಣ ವಿಧಾನಸಭೆ ಕಲಾಪ ಆರಂಭ ಆಗೋಕ್ಕೂ ಮುಂಚೆ ಯಾಕೆ ಭಾಷಣ ಮಾಡಿಸ್ತಾರೆ ಅವ್ರ ಕೈಲಿ ಹೇಳಿ? ಅಲ್ಲ, ಭಾಷಣ ಮಾಡ್ಬೇಕಂದ್ರೆ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಸರಿ ನೀವು ಹೇಳಿರ್ತಕ್ಕಂಥದ್ದು ಏನು ಬೇಕಾದ್ರೂ ಕೂಡ ರಾಜ್ಯಪಾಲರ ಬಾಯಿಂದ ಹೇಳಿಸಬಹುದು ಅಂತಕ್ಕಂಥ ಮೂರ್ಖ ಮೊಂಡ ವಾದದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ಕೇರಳದೊಳಗಡೆ ಆಗಿರ್ಬೋದು, ತಮಿಳುನಾಡಿನೊಳಗಡೆ ಆಗಿರ್ಬೋದು, ಅಂತಹ ಬಿಕ್ಕಟ್ಟು ರಾಜ್ಯದೊಳಗಡೆ ಕಳೆದ 3 ವರ್ಷಗಳಿಂದ ಕೂಡ ಯಾವುದೇ ವಿವಾದಗಳು ಕೂಡ ಬಂದಿರಲಿಲ್ಲ. ಸರ್, ಈಗ ರಾಜ್ಯ ಕ್ಯಾಬಿನೆಟ್ ಇಂದ ಸಿದ್ಧ ಆಗಿರೋದು ಒಂದು ಭಾಷಣ, ಅದ್ರಲ್ಲಿ ಏನೇ ಇರ್ಲಿ ಅದು ರಾಜ್ಯ ಸರ್ಕಾರದ ಸಾಧನೆ ಅಲ್ವಾ? ಇಲ್ಲಿ ಕೇಂದ್ರ ಸರ್ಕಾರನು ಬೇಡ, ರಾಜ್ಯ ಸರ್ಕಾರನು ಬೇಡ, ಅವರ ಸಂವಿಧಾನಾತ್ಮಕ ಕರ್ತವ್ಯ ಏನು? ಭಾಷಣ ಮಾಡೋದು ಅಲ್ವಾ? ಏನ್ ಭಾಷಣ? ಅವರ ಸ್ವ ಇಚ್ಛೆಯಿಂದ ಭಾಷಣ ಮಾಡೋ ರೈಟ್ಸ್ ಅವ್ರಿಗಿದೆಯಾ? ಇಲ್ಲ. ಹಾಗಂತ ಹೇಳಿ ಎಲ್ಲ ಕೊಟ್ಟಿದ್ದನ್ನೆಲ್ಲ ಕೂಡ ಓದಬೇಕನ್ನುವಂತಹ ವಿವೇಚನೆಗಳು ಕೂಡ ರಾಜ್ಯಪಾಲರಿಗೆ 176ನೇ ಪರಿಚ್ಛೇದದ ಪ್ರಕಾರ ಕಲಾಪದ ಉದ್ದೇಶ ತಮ್ಮ ಕೈಗೂ ಕೂಡ ಸಿಕ್ಕಿರಬಹುದು. ರಾಜ್ಯಪಾಲರ ಭಾಷಣವನ್ನ ಏನ್ ಮಾಡ್ಲಿಕ್ಕೆ ಬರೀತಾರೆ ಅಂತ ಹೇಳಿ ಪ್ಯಾರಾಗ್ರಾಫ್ 3ರಿಂದ 13ರವರೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಏನು ನರೇಗಾ ಯೋಜನೆಯನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು, ಇವತ್ತು ವಿಕಸಿತ ಭಾರತ ರಾಮ್ಜಿ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೋ ಆ ಯೋಜನೆ ಬಗ್ಗೆ ಕಟು ಶಬ್ದಗಳಲ್ಲಿ ಟೀಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಅದು ರಾಜ್ಯದ ಸಾಧನೆ ಅಲ್ಲ. ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಿದೆ ಅದನ್ನ ಕೇಳಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನ ಮಾಡಿರ್ತಕ್ಕಂಥದನ್ನ ಒಂದು ರಾಜ್ಯಪಾಲರ ಕೈಯಿಂದ ಹೊಸ ಕಾಯ್ದೆ ಮಾಡಿದ್ರೆ ಒಪ್ಕೊಳ್ಬೋದಾಗಿತ್ತು. ಹೊಸ ಕಾಯ್ದೆ ಮಾಡಿದ್ರೆ ಓಕೆ. ಇದು ಮಹಾತ್ಮ ಗಾಂಧೀಜಿಯವರ ಅವರ ಒಂದು ಹೆಸರು ಅಡಿಯಲ್ಲಿ ಬಂದಿರುವಂತದ್ದು ನರೇಗಾ ಯೋಜನೆ. ಹೆಸರು ಬದಲಾವಣೆಯಾಗಿದೆ ಅಂತಂದಾಗ ಆಬ್ವಿಯಸ್ಲಿ ಕಾಂಗ್ರೆಸ್ನವರು ಅದನ್ನು ಅಪೋಸ್ ಮಾಡೇ ಮಾಡ್ತಾರೆ. ಮೇಡಮ್, ತಮ್ಮ ಗಮನಕ್ಕೆ ಇದೆಯಲ್ಲೋ ಗೊತ್ತಿಲ್ಲ, ಮೊದಲಗಡೆ ಪ್ರಾರಂಭ ಆಗಿರೋದು ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆ ಒಳಗಡೆ ಪ್ರಾರಂಭ ಆಗಿರ್ತಕ್ಕಂಥ ನಂತರ ನೆಹರು ಹೆಸರಿನ ಮೇಲ್ಗಡೆ ಪ್ರಾರಂಭ ಆಯಿತು. ನೆಹರು ಹೆಸರನ್ನ ಕೂಲಿಗಾಗಿ ಕಾಳು ಯೋಜನೆಯನ್ನ ಬದಲಾವಣೆ ಮಾಡಿರೋದೇ ಕಾಂಗ್ರೆಸ್ ಸರ್ಕಾರ. ನೀವು ಇವತ್ತು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಕೊಂಡು ಅದನ್ನು ಬದಲಾಗಿ ರಾಮ್ಜಿ ಹೆಸರನ್ನ ಇಟ್ಟಿದ್ರಿ ಅಂತಕ್ಕಂಥ ಇವರ ವಾದ ಏನಿದೆಯೋ, ಹಾಗಾದ್ರೆ ನೆಹರು ಅವರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಅವರ ಹೆಸರು ಇಡ್ಬೇಕಂತಂದ್ರೆ ನೆಹರು ಅವರಿಗೆ ಅಪಚಾರ ಮಾಡಿದ್ರ ಕಾಂಗ್ರೆಸ್ದವರ? ಹಾಗಾದ್ರೆ ಹೆಸರು ಬದಲಾವಣೆ ಆಗಿಬಿಟ್ರೆ ಯೋಜನೆ ಅಂತಕ್ಕಂಥದ್ದು ಬದಲಾವಣೆ ಆಗಿಬಿಡುತ್ತಾ? ಹೆಸರು ಬದಲಾವಣೆ ಕೇವಲ ಹೆಸರು ಬದಲಾವಣೆ ಆಗಿಲ್ಲ. ಮಹಾತ್ಮ ಗಾಂಧಿ ಹೆಸರಿನ ಮೇಲೆ ನಡೀತಕ್ಕಂತಹ ಈ ಯೋಜನೆಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಅವ್ಯವಹಾರವನ್ನ ಪ್ರತಿ ರಾಜ್ಯದಲ್ಲೂ ನಡೆಸ್ತಕ್ಕಂಥ ವ್ಯವಸ್ಥೆಗಳನ್ನ ಕಳೆದ 10 ವರ್ಷಗಳಿಂದ ಕಟ್ಟುನಿಟ್ಟಾಗಿ ಕಡಿಮೆ ಮಾಡ್ತಾ